ಯೋಗ ಎನ್ನುವಂತೆ ನಾನು ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಗಳ ಭಾಗದ ತತ್ವಪದಕಾರರ ಸ್ಮಾರಕಗಳ ಕುರಿತು ಓದ್ತಾ ಇದ್ದೆ. ಅದರೊಳಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ನೋದು ಒಂದು ಪದ ನನಗೆ ಸಿಕ್ತು. ಅದು ನಿಮ್ಮ ಮುಂದೆ ಓದೋಕ್ಕೆ ಪ್ರಯತ್ನ ಮಾಡ್ತೀನಿ. ಹಳ್ಳದ ದಂಡಿಗೆ ಮೇಯುವ ಮೂರೆಮ್ಮೆಗಳು, ಒಂದು ಗೊಡ್ಡು ಎರಡು ಈದೆ ಇಲ್ಲ. ಒಂದು ಗೊಡ್ಡು ಎರಡು ಈದೆ ಇಲ್ಲ, ಮೂರೆಮ್ಮೆ ಒಂದು ಗೊಡ್ಡು ಎರಡು ಈದೆ ಇಲ್ಲ ಅಂದರೆ ಎರಡು ಅರ್ಥ ಸೇಮೆ ಕೊಡುತ್ತೆ. ಈಯಲಾರದೆಮ್ಮೆಗೆ ಬಂದರ ಮೂವರು ಕಳ್ಳರು, ಒಬ್ಬ ಕುರುಡ ಇಬ್ಬರು ಕಣ್ಣೇ ಇಲ್ಲ. ಒಬ್ಬ ಕುರುಡ ಇಬ್ಬರು ಕಣ್ಣೇ ಇಲ್ಲ, ಎಲ್ಲ ಒಂದೇ ಕೂಡ, ಅದೇ ಅರ್ಥ ಒಂದೇ. ಕಣ್ಣಿಲ್ಲದ ಕುರುಡರು ತಂದರ 3 ರೂಪಾಯಿ, ಒಂದು ಕೊಟ್ಟಿ ಎರಡು ನಡೆಯೋದೇ ಇಲ್ಲ. ಒಂದು ಕೊಟ್ಟಿ ಅಂದ್ರೆ ಅರ್ಥ ಒಂದೇ, ನಡೆಯೋದೇ ಇಲ್ಲ ಅಂದ್ರೆ ಒಂದೇ ಅರ್ಥ, ಎರಡು ಕೂಡ ಒಂದೇ ಅರ್ಥ. ನಡಿಲಾರದ ರೂಪಾಯಿಗೆ ಬಂದಾರ ಮೂವರು ಕಳ್ಳರು, ಒಬ್ಬ ಕುಂಟ ಇಬ್ಬರ ಕಾಲೇ ಇಲ್ಲ. ಮೂವರು ಬಂದರು ಕಳ್ಳರು, ಅವ್ರಿಗೆ ಇಬ್ಬರು ಮೂರಿಗೆ ಕಾಲಿಲ್ಲ ಅನ್ನೋದು ಇಂಡೈರೆಕ್ಟ್ ಹೇಳ್ತಾರೆ. ಕಾಲಿಲ್ಲದ ಕುಂಟನಿಗೆ ಇದ್ದರು ಮೂವರು ಹೆಂಡರು, ಒಬ್ಬಕ್ಕೆ ಸುಗುಡಿ ಇಬ್ಬರು ಹಡದೇ ಇಲ್ಲ. ಒಬ್ಬಕ್ಕೆ ಸುಗುಡಿ ಅಂದ್ರೆ ಅರ್ಥ ಒಂದೇ, ಇಬ್ಬರು ಹಡದೇ ಇಲ್ಲ ಅಂದ್ರೆ ಒಂದೇ ಅರ್ಥ. ಓಸು ಮಂದಿ ಬಂಜೆ ಅಂತಲೇ ಹೇಳ್ತಾರೆ ಅವನು. ಅಡಿಲಾರದ ಸುಗುಡಿಯರು ತಂದಾರ 3 ಗಡಿಗಳು, ಒಂದು ಹಸಿದು ಎರಡು ಸುಟ್ಟೇ ಇಲ್ಲ. ಒಂದು ಹಸಿದು ಅಂದ್ರೆ ಗಡಿಗಿನೇ ಆಗಿಲ್ಲ ಅಂತ. ಈ 3 ಗಡಿಗೆ ತರ್ತಾರೆ, ಒಂದು ಹಸಿದು ಎರಡು ಸುಟ್ಟಿಲ್ಲ, ಗಡಿಗಿನೇ ರೆಡಿ ಆಗಿಲ್ಲ ಅಂತ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಲೆವೆಲಿನ ಮೆಚುರಿಟಿ ಬೇಕು. ಮುಂದೆ ಹೇಳ್ತಾನೆ ನಾವು, ಸುಡಲಾರದ ಗಡಿಗೆಯಾಗ ಮಾಡ್ಯಾರ 3 ಕಡಬುಗಳು, ಒಂದು ಹಸಿದು ಎರಡು ಕುದ್ದೆ ಇಲ್ಲ. ಹಸಿದು ಅಂದರೂ ಅಷ್ಟೇ, ಕುದ್ದೆ ಇಲ್ಲ ಅಂದರೂ ಅಷ್ಟೇ. ಮತ್ತು ಕುದಿಲಾರದ ಕಡಬಿಗೆ ಬಂದಾರ ಮೂವರು ಬೀಗರು, ಒಬ್ಬ ಬಚ್ಚ ಇಬ್ಬರು ಹಲ್ಲೇ ಇಲ್ಲ. ಈ ಪದನ ಪೂರ್ತಿ ಓದಬೇಕಾದ್ರೆ ಒಂದು ಲೆವೆಲಿನ ಮೆಚುರಿಟಿ ಬೇಕು. ನಿಜವೂ ಹೇಳ್ತಿದ್ದೀನಲ್ಲ ನಾನು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು 3-4 ದಿನ ಟೈಮ್ ತೊಗೊಳ್ತೀನಿ ಪದನ ಅರ್ಥ ಮಾಡ್ಕೊಳ್ಳೋಕ್ಕೆ. ಯಾಕಂದ್ರೆ ಆ ಲೆವೆಲಿನ ಮೆಚುರಿಟಿ ಬೇಕು, ಆತ್ಮಜ್ಞಾನದ ಪರಿಕಲ್ಪನೆ ಬೇಕು. ಈ ಪದನ ಅರ್ಥ ಮಾಡ್ಕೊಳ್ಳೋಕೆ ಹಿಂಗಾಗಿದೆ ಅಂತಂದರೆ, ಆ ಪಡೆದ ಪುಣ್ಯಾತ್ಮ ಅದೆಷ್ಟು ಸಾಧನೆ ಮಾಡಿರ್ಬೋದು, ಅದಂಥ ಜ್ಞಾನವನ್ನು ತೊಗೊಂಡಿರ್ಬೋದು. ಅವ ಮೋಕ್ಷದ ದಾರಿಯನ್ನು ಆದಷ್ಟು ಬೇಗನೆ ಕಂಡ್ಕೊಂಡ್ಬಿಟ್ಟಿದ್ನ ಅಂತ. ಎಷ್ಟು ಲೆವೆಲಿನ ಮೆಚುರಿಟಿ. ಈ ಭ್ರಮೆ ಐತಿಲ್ಲ, ಈ ಭ್ರಮೆ ಅನ್ನೋದನ್ನು ಕಳಿಸಿ ನಾವು ಬದುಕಬೇಕು ಅಂತ ಇಂಡೈರೆಕ್ಟ್ ಹೇಳ್ತಾರೆ. ಎಲ್ಲ ಐತಿ, ಏನೂ ಇಲ್ಲ ಅನ್ನೋ ಥರ ಕಾಣಿಸ್ತೈತಿ ಅಂತ ಹೇಳ್ತಾರೆ. ಎಲ್ಲ ಇಲ್ಲ, ಏನೋ ಐತಿ ಅನ್ನೋ ಭ್ರಮೆಯಲ್ಲಿ ನಾವು ಬದುಕ್ತೀವಿ ಅಂತ ಎಷ್ಟು ವಿಡಂಬಣವಾಗಿ ಹೇಳ್ತಾರಪ್ಪ ಅಂದರೆ, ಈ ಹೇಳೋಕೋದ ಬಗ್ಗೆ ನಾವು ಭಾಳ ಭ್ರಮೆ ಒಳಗೆ ಬದುಕ್ತೀವಿ ಅನ್ನೋದನ್ನು ಇಡೀ ಪದ್ಯದಲ್ಲಿ ಅವ್ರು ಹೇಳ್ತಾರೆ. ಇದೊಂದು ಭ್ರಮೆ ಒಳಗೆ ನಾವು ಬದುಕಲಿಕ್ಕತ್ತೀವಿ. ಹೆಂಡ್ರು ಮಕ್ಕಳು ಸಂಸಾರ ಅನ್ನೋದೊಂದು ಭ್ರಮೆ, ಸುಳ್ಳು. ಐತಿ ಇಲ್ಲ ಅನ್ನೋ ಭ್ರಮೆ ಒಳಗೆ ನಾವೆಲ್ಲರೂ ಬದುಕಲಿಕ್ಕತ್ತೀವಿ ಅಂತ ಅನ್ನೋದನ್ನು ಈ ಪದದಲ್ಲಿ ಭಾಳ ವಿಡಂಬನಾತ್ಮಕವಾಗಿ ಹೇಳಲಾಗಿದೆ. ಇವರು ಬರೆದವ್ರು ನಾನು ಹೇಳಕ್ಕೆ ಶುರು ಮಾಡ್ತೀನಿ. ಇವ್ರ ಹೆಸರು ರಾಮಪುರದ ಬಕ್ಕಪ್ಪಯ್ಯ ಅಂತ. ಈಗಿನ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ರಾಮಪುರದಲ್ಲಿ ಇವರು ನೆಲೆ ನಿಂತರು. ಇವರು ಸಹಜವಾಗಿ ಅಲೆಮಾರಿ ಜೀವನವಾಗಿರೋದ್ರಿಂದ, ಅಲೆಮಾರಿಯಾಗಿ ತಿರುಗ್ತಾ ಇರೋದ್ರಿಂದ ಇವರ ಪೂರ್ವಜರ ಬಗ್ಗೆ ಆಗಲಿ ಅಥವಾ ಸಂಬಂಧಿಕರ ಬಗ್ಗೆ ಆಗಲಿ, ತಂದೆ ತಾಯಿಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೂ ಕೂಡ ಒಂದು ಮಾಹಿತಿ ಪ್ರಕಾರ ಆಂಧ್ರ ಪ್ರದೇಶದ ಶ್ರೀಶೈಲದ ಹತ್ತಿರ ಇರುವ ಆತ್ಮಾಕೂರ ಎಂಬಲ್ಲಿ 1610 ಜನಿಸಿದರು ಅಂತ ಹೇಳಲಾಗ್ತದೆ. ಈತನಿಗೆ ದೀಕ್ಷೆ ಕೊಟ್ಟ ಗುರು ಕೊಲ್ಲೂರಿನ ಕೊಟ್ರಪ್ಪಯ್ಯ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಪುಟಗಳಲ್ಲಿ ನಿಮಗೆಲ್ಲ ತೋರಿಸೋದನ್ನ, ಇವು ಪುಸ್ತಕದ ಕೆಲವೊಂದಿಷ್ಟು ಪುಟಗಳು ನಾನು ಏನು ಮಾಡಿದ್ದೀನಿ ಅಂದರೆ ಹೊಡ್ಕೊಂಡು ನಿಮಗೆ ಮಾಹಿತಿ ಇರಲಿ ಅಂತ ಕಳಿಸಿದ್ದೀನಿ. ಇಲ್ಲೊಂದು ಮಂಟಪ ಬರುತ್ತೆ, ಇದು ದೇವಸ್ಥಾನದ ಆ ಊರಿನ ಭಾಗ ನದಿ. ಇಲ್ಲೊಂದು ಮಂಟಪ ಬರುತ್ತೆ. ಈ ಮಂಟಪಕ್ಕೆ ಕೇವಲ 3 ಕಂಬಗಳಿದ್ದಾವೆ. ಮುಂದೆರಡು, ಹಿಂದೊಂದು, 3 ಕಂಬಗಳು ಮಾತ್ರ ಇದ್ದಾವೆ. ಇಲ್ಲೇ ಅವರು ಧ್ಯಾನ ಮಾಡ್ತಿದ್ರು ಮತ್ತು ತಪಸ್ಸು ಮಾಡ್ತಿದ್ರು ಅಂತ ವಿವರಣೆ ಕೊಡಲಾಗಿದೆ. ಇದು ಮತ್ತು ಈ ಭಾಗ ಇಲ್ಲಿ ಕೆಲವೊಂದಿಷ್ಟು ಫೋಟೋಗಳಿರೋದು ಇದು ಒಳಾಂಗಣ ಮತ್ತು ಹೊರಾಂಗಣ, ದೇವಸ್ಥಾನದ ಹೊರಾಂಗಣ. ಅಷ್ಟೇ ಅಲ್ಲದೆ ನಿಮಗೊಂದು ಭಾಳ ಭಾಳ ಪ್ರಚಲಿತ ತತ್ವ ನೆನಪಿದ್ರೆ ನಾವು ಭಾಳ ಖುಷಿಯಾಗುತ್ತೆ. ಅದೇನಪ್ಪ ಅಂತಂದರೆ, ಮಾನಗೇಡಿ ಮಂದಿ ಹುಟ್ಟಿ ಮರ್ತ್ಯ ಕೆಡಿಸ್ಯಾದೋ, ಉಡಾಳ ಮಂದಿ ಊರ ತುಂಬಿ ಹೋಗ್ಯಾರೋ, ಈಗಿನ ಸಾಹುಕಾರ ಮಂದಿ ಹೆಂಗದಾರೋ, ಬಡವನ ಹೆಂಡತಿ ಚೆಲುವಿ ಇದ್ದರ ಸಾಲ ಕೊಡ್ತಾರೋ. ಈ ರೀತಿಯ ಪದವನ್ನು ರಚನೆ ಮಾಡಿದಂಥ ಕಡ್ಕೋಳು ಮಾಡೋಳಪ್ಪ ಯಾರಿಗೆ ತಾನೇ ಗೊತ್ತಿಲ್ಲ. ಎದ್ದೇನೆ ನನ್ನವ ಬಿದ್ದೇನೆ ನನ್ನ ಕಾಲ, ಇದ್ದೂರಿಗೆ ನನ್ನ ಕೊಡಬೇಡ, ಇದ್ದೂರಿಗೆ ನನ್ನ ಕೊಡಬೇಡ ಆಡಿದವ ಬರಬರದ ಮಾತು ಬರುತ್ತವ. ಈ ರೀತಿಯಾದಂಥ ಶ್ರೇಷ್ಠವಾದ ಪದಗಳನ್ನು ಬರೆದಿರುವಂಥ ಕಡ್ಕೋಳು ಮಡವಳಪ್ಪರು ಕೂಡ ಈ ಬಕ್ಕಪ್ಪಯ್ಯ ಅನ್ನೋರೇ ಪ್ರೇರಣೆ ಅಂತ, ಈ ಕಡ್ಕೋಳು ಮಡವಳಪ್ಪರಿಗೂ ಕೂಡ ಅವರೇ ಪ್ರೇರಣೆ ಅಂತ ಹೇಳಲಾಗ್ತದೆ. ಮತ್ತು ಇದೊಂದೇ ಅಲ್ಲ, ಕಡ್ಕೋಳು ಮಡವಳಪ್ಪರ ಅಂತಷ್ಟೇ ಅಲ್ಲ, ಮುಂದೆ ಶಶಿನಾಳ ಶರೀಫರು ಬರ್ತಾರೆ, ಅವ್ರಿಗೂ ಕೂಡ ಇವರೇ ಪ್ರೇರಣೆ ಅಂತ ಹೇಳ್ತಾರೆ. ಶಶಿನಾಳ ಶರೀಫರು ಎಲ್ಲರಿಗೂ ಗೊತ್ತದ, ಎಂಥ ಸಾಹಿತ್ಯಗಳು ಶಶಿನಾಳ ಶರೀಫರದು. ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕಿ, ಎಂಥ ಪದ್ಯ. ಅದ್ರ ಜೊತೆಗೆ ಕೇಳು ಜಾಣ ಶಿವಜ್ಞಾನ ಮಾಡಣ್ಣ, ನಿನ್ನೊಳಗ ನೀನು ಎಳೆದು ನೋಡಣ್ಣ. ಈ ರೀತಿ ಪ್ರಸಿದ್ಧ ಪಡೆದಿರುವಂಥ ಶಿಶುನಾಳ ಶರೀಫರಿಗೂ ಕೂಡ ಬಕ್ಕಪ್ಪಯ್ಯನವರ ತತ್ವಪದಗಳ ಪ್ರೇರಣೆ ಅಂತ ಹೇಳಲಾಗುತ್ತೆ. ಎಂಥ ಶ್ರೇಷ್ಠ
ತತ್ವಪದಕಾರ ನಮ್ಮಲ್ಲಿ ಇದ್ದಾರಪ್ಪ ಅಂತಂತ ನನಗೆ ಭಾಳ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೀನಿ. ಹೊರಗಿನ ಜಗತ್ತಿಗೆ ಗೊತ್ತಿಲ್ಲ, ಬಹುಶಃ ನಮ್ಮ ತಾಲೂಕು ನಮ್ಮ ಜಿಲ್ಲೆಗಳಂದರೆ ಭಾಳ ಏನೇನೋ ನೆಗೆಟಿವ್ ತಿಳ್ಕೊಂಡ್ಬಿಟ್ಟಿದ್ದಾರೆ. ಭಾಳ ಇತ್ತೀಚೆಗೆ ಪುಣ್ಯಾತ್ಮರು ಜಡ್ಜ್ ಹೇಳಿದ್ರಲ್ಲ, ನಮ್ಮ ಭಾಗ ಹಂಗಿದೆ ಹಿಂಗಿದೆ ಅಂತ. ನಾನು ನೋಡಿ ಅವರು ಹೇಳಿದ್ರು ತಪ್ಪಿಲ್ಲ. ಯಾಕಂದರೆ ನಮ್ಮದು ನಿಜವಾದ ಇತಿಹಾಸವನ್ನು ನಾವು ಹೇಳೋದ್ರಲ್ಲಿ ಎಡುತ್ತಾ ಇದ್ದೀವಿ ಅನ್ನೋದೇ ನಮ್ಮದು ಪ್ರಮುಖವಾದ ಕೆಟ್ಟ ಚಟ ನಮ್ಮದು. ಹೀಗಾಗಿ ನಮ್ಗೆ ಸಿಕ್ಕಿರೋ ಮಾಹಿತಿನ ನಮಗೆ ಆದಷ್ಟು ಟೈಮ್ ಬಿದ್ದಾಗ ಅಥವಾ ಯಾರಾದರೂ ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳು ನನಗೇನಾದರೂ ಕೊಟ್ರಂದರೆ ನಾನು ಅದ್ರ ಕುರಿತು ವೀಡಿಯೋನ ಮಾಡೇ ಮಾಡ್ತೀನಿ. ಅಥವಾ ಸಾಧ್ಯ ಆದಷ್ಟು ಈ ಜಗತ್ತಿಗೆ ನಮ್ಮ ಭಾಗದ ಇತಿಹಾಸ ಮತ್ತು ಸಂಸ್ಕೃತಿ, ಕಲೆ, ಸಾಹಿತ್ಯದ ಬಗ್ಗೆ ನಾವು ಸಾಧ್ಯ ಆದಷ್ಟು ತಿಳಿಸೋ ಪ್ರಯತ್ನ ಅಂತೂ ಖಂಡಿತ ಮಾಡೇ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಯಾರಾದರೂ ಕೊಡೋರು ಇದ್ದರೆ ದಯವಿಟ್ಟು ಮುಂದೆ ಬರ್ರಿ. ಅವ್ರಿಗೂ ಕೂಡ ನಾವು ಖಂಡಿತವಾಗಿ ಸಹಾಯ ಸಪೋರ್ಟ್ ನಾವು ಮಾಡೇ ಮಾಡ್ತೀವಿ. ಯಾಕಂದರೆ ನಮ್ಮ ಭಾಗದ ಶ್ರೇಷ್ಠವಾದ ಇತಿಹಾಸವನ್ನು ಜಗತ್ತಿಗೆ ತಿಳಿಸ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಸಾಧ್ಯ ಆದಷ್ಟು ಅದ್ರ ಕುರಿತು ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿರಿ. ಅಲ್ಲಿವರೆಗೂ ನಮಸ್ಕಾರ.